ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ ಬಂದು ಭಾನುವಾರ ಇವಾಗ ಟೈಮ್ 12 ಕಾಲ್ ಆಗ್ತಾ ಇದೆ. 12 ಕಾಲ್ ಆಗ್ತಾ ಇದೆ. ಇವತ್ತೇನಪ್ಪಾ ಅಂತಂದ್ರೆ ನಾನು ಸ್ವಲ್ಪ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಅನ್ಕೊಂಡೆ. ನನ್ಗೊಂದೊಂದ್ಸರಿ ಅನ್ಸುತ್ತೆ ಈ ಮನೆಗಳಲ್ಲಿ ಏನಕ್ಕಪ್ಪ ಅಟ್ಟಗಳು ಇಟ್ಟಿದ್ದಾರೆ ಅಂತ ಅನ್ಬಿಟ್ಟು. ಯಾಕಪ್ಪ ಅಂತಂದ್ರೆ ಏನ್ ಬೇಡ ಅದೆಲ್ಲ ಅಟ್ಟದ ಮೇಲೆ ಹಾಕು ಅಂತ ಹಾಕ್ಬಿಟ್ಟಿರ್ತೀವಿ. ಹಾಗೆ ನನಗೆ ಕೆಲ್ಸಕ್ಕೆ ಹೋಗೋದ್ರಿಂದ ಅದನ್ನ ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರೋದಕ್ಕೆ ಆಗೋದಿಲ್ಲ. ಸುಮ್ನೆ ಹಾಗೆ ಜೇಡ ಏನಾದ್ರು ಕಟ್ಟಿದ್ರೆ ಧೂಳು ಹೊಡಿಯೋ ಕೋಲಲ್ಲಿ ಧೂಳು ತೆಗಿತೀನಿ. ಇವಾಗ ಅದನ್ನೆಲ್ಲ ತೆಗೆದು ಯಾವ್ದು ಬೇಡ ಯಾವ್ದು ಬೇಕು ಅದನ್ನೆಲ್ಲ ಇಟ್ಕೊಂಡು, ಹೆಂಗೋ ಸಂಜೆ ಅವ್ರ ಮನೇಲಿಲ್ಲ, ಮೈಸೂರ್ಗೆ ಹೋಗಿದ್ದಾರೆ, ಅದನ್ನೆಲ್ಲ ತೆಗೆದು ಬಿಸಾಕ್ಬಿಡೋಣ ಅಂತ ಅನ್ಬಿಟ್ಟು ಅನ್ಕೊಂತಾ ಇದೀವಿ. ಅವ್ರಿದ್ರೆ ಏನ್ ಗೊತ್ತಾ, ಅವ್ರನ್ನೇನಾರ ಕ್ಲೀನ್ ಮಾಡಕ್ ಬಿಟ್ರೆ ಏನಾರು ಇರ್ಲಿ, ಬೇಕಾಗತ್ತೆ ಇಡು ಅಂತ ಅನ್ಬಿಟ್ಟು ಇಡ್ತಾ ಇರ್ತಾರೆ. ಸೊ ಅವ್ರಿಲ್ಲ, ಇವಾಗ ಮೈಸೂರ್ಗೆ ಹೋಗಿದ್ದಾರೆ. ಅದಕ್ಕೆ ಮನೆ ಕ್ಲೀನ್ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಅನ್ಕೊಂಡೆ. ಬಟ್ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಬೇಗ ಎದ್ದೇಳಕ್ಕೆ ಆಗ್ಲಿಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತಂದ್ರೆ ನಿನ್ನೆ ಶನಿವಾರ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಕೆಲಸ ಇತ್ತು ಅಂದ್ರೆ ಸಾಕು ಅನ್ನೋ ತರ ಆಗ್ಬಿಟ್ಟಿತ್ತು ಕೆಲಸ. ಅಷ್ಟೊಂದ್ ಕೆಲಸ. ನಮ್ಗಂತೂ ವೆಯ್ಟ್ ಇಳಿಸಿ ಕೈಯೆಲ್ಲ ನೋವು ಬಂದ್ಬಿಟ್ಟಿದೆ. ನನಗೆ ಲೆಫ್ಟ್ ಜಾಸ್ತಿ ಕೈ ನೋವು ಬರಲ್ಲ. ಯಾಕೆ ಅಂತಂದ್ರೆ ಎಲ್ಲ ಮಿಷಿನ್ ನಲ್ಲಿ ಕೆಲಸ ಅಂತಂದ್ರೆ ನಾವು ರೈಟ್ ಕೈನೇ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ನನ್ಗೆ ಇಲ್ಲೆಲ್ಲ ನೋವು ಬಂದ್ಬಿಟ್ಟಿದೆ ಇದು. ಹಂಗಾಗಿ ಇವತ್ತು ಬಚ್ಚಲ ಮನೆ ಮತ್ತೆ ರೂಮಲ್ಲಿರೋ ಆಟಗಳು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಹಬ್ಬ ಹತ್ರ ಬರ್ತಿದಂಗೆ ನನಗೆ ಕ್ಲೀನ್ ಮಾಡೋದಿಕ್ಕೆ ಆಗೋದಿಲ್ಲ. ಕೆಲ್ಸಕ್ಕೆ ಹೋಗ್ಬೇಕು, ಆ ತರ ಎಲ್ಲ ಇರೋದ್ರಿಂದ ನನಗೆ ಕ್ಲೀನ್ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಇವತ್ತೇ ಮಾಡ್ಕೊಂಬಿಡೋಣ ಅಂತ ಅನ್ಕೊಂಡೆ. ನಾನು ಹಾಗೆ ಬೆಳ್ಳಿ ಶಾಪಿಂಗ್ಗೆ 4ನೇ ತಾರೀಕು ಹೋಗೋಣ ಅಂತ ಅನ್ಬಿಟ್ಟು ಅನ್ಕೊಂಡಿದ್ನ. 4 ಭಾನುವಾರ ಬೀಳುತ್ತೆ ಅದು ಕೂಡ. ಅವಾಗ 4ನೇ ತಾರೀಕು ಹೋಗೋಣ ಅಂತ ಅನ್ಬಿಟ್ಟು ಅನ್ಕೊಂಡಿದ್ದೆ. ಯಾಕಪ್ಪ ಅಂತಂದ್ರೆ ಬೇರೆ ಟೈಮಲ್ಲೂ ಕೂಡ ಹೋಗೋದಿಕ್ಕೆ ಆಗೋದಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಹಾಗೆ ನನ್ನ ಫ್ರೆಂಡ್ ಲಕ್ಷ್ಮಿ ಅವರು ಕೂಡ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಸಿಗೋದು ಒಂದು ಭಾನುವಾರದಲ್ಲೇನೆ ನಾವು ಏನಾದ್ರೂ ಶಾಪಿಂಗ್ ಅದು ಇದು ಮಾಡ್ಕೊಬೇಕು. ಯಾಕೆ ಅಂತಂದ್ರೆ ಸಾಯಂಕಾಲ ಕೆಲಸ ಬಿಡೋದೆ 5:30 ಆಗ್ಬಿಡುತ್ತೆ. ಅವರು ಇರೋದು ಸ್ವಲ್ಪ ದೂರ. ಈಗ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿದಾರಲ್ಲ, ಅವರು ದೂರ ಹೋಗ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಮನೆ ಕ್ಲೀನಿಂಗು ಅದು ಇದನ್ನೇ ಆಗ್ಬಿಡುತ್ತಲ್ವಾ, ಸಾಯಂಕಾಲ ಹೋಗಿ ಅಡಿಗೆ ಮಾಡು ಅದು ಇದು ಆಗ್ಬಿಡುತ್ತೆ. ಸೊ ಹಂಗಾಗಿ ನಮ್ಗೆ ಸಿಗೋದು ಒಂದು ಭಾನುವಾರದಲ್ಲಿ ಶಾಪಿಂಗ್ ಮಾಡ್ಕೊಬೇಕು. ಕಾರಣ ಏನಪ್ಪಾ ಅಂತಂದ್ರೆ ನಾನು 4ನೇ ತಾರೀಕು ಹೋಗೋಣ ಅಂತ ಅನ್ಕೊಂಡಿದ್ದೆ. 4ನೇ ತಾರೀಕು ಅಮಾವಾಸ್ಯೆ ಅಂತೆ. ಅಮಾವಾಸ್ಯೆಯಲ್ಲಿ ಯಾವ ಬೆಳ್ಳಿ ಚಿನ್ನ ಅಂಗಡಿನೂ ತೆಗ್ದಿರಲ್ಲ. ಮತ್ತೆ ಅಮಾವಾಸ್ಯೆಯಲ್ಲಿ ಯಾಕೆ ತರೋದು ಅಂದ್ರು, ತರೋಣ ಅಂತಂದ್ರು ಯಾವುದೇ ಚಿನ್ನ ಬೆಳ್ಳಿ ಅಂಗಡಿ ಕೂಡ ತೆಗ್ದಿರಲ್ಲ. ಸೊ ಅದಕ್ಕೆ ಫಸ್ಟೇ ಹೋಗಿ ತಂದ್ಬಿಡೋಣ ಅಂತ ಅನ್ಬಿಟ್ಟು ಅನ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಇವತ್ತೇನೆ ಸೀರೆ ಮತ್ತೆ ಏನಂತ ಹೇಳ್ತಾರೆ ಬೆಳ್ಳಿ ನೋಡೋಣ ಏನ್ ತಗೋಬೇಕು ಅಂತ ಅನ್ಬಿಟ್ಟು ಇನ್ನ ನಾನು ಅನ್ಕೊಂಡಿದೀನಿ. ಆದ್ರೆ ನನ್ನ ಪ್ರೈಸ್ ಅಲ್ಲೆಲ್ಲ ಅದು ಬರುತ್ತಾ ಅಂತ ಅನ್ಬಿಟ್ಟು ಗೊತ್ತಿಲ್ಲ. ಸ್ವಲ್ಪ ಬೆಳ್ಳಿ ಕೂಡ ಇವಾಗ ಕಡಿಮೆ ಆಗಿದೆ. ತಗೊಳ್ಳೋರು ಇವಾಗ ತಗೊಂಬಿಡಿ. ಬಟ್ ಇನ್ನೊಂದ್ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಕಮ್ಮಿ ಆಗುತ್ತಾ ಅಂತ ಒಂದ್ ಮೈಂಡು. ಬಟ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡೋದು, ಬಂದಷ್ಟೇ ಲಾಭ, ತಗೊಂಡ್ಬಿಡೋಣ ಅಂತ ಅನ್ಬಿಟ್ಟು ಅನ್ಕೊಂಡಿದೀನಿ. ಹಾಗೆ ನಾನು ನನ್ನ ಫ್ರೆಂಡ್ ಇಬ್ರು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಬಂದಾದ್ಮೇಲೆ ಅದು ಸಾಧ್ಯ ಆದ್ರೆ ಇವತ್ತಿನ ವಿಡಿಯೋದಲ್ಲೇನೆ ತೋರಿಸ್ತೀನಿ ನಾನು ಏನ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅನ್ಬಿಟ್ಟು. ಹಾಗೆ ನೀವು ಕೂಡ ಗೆಸ್ ಮಾಡಿ ನಾನು ಏನ್ ಶಾಪಿಂಗ್ ನ ಮಾಡ್ಬೋದು ಅಂತ ಅನ್ಬಿಟ್ಟು. ಇವಾಗ ನಾನು ಹೋಗಿ ನನ್ನ ಫ್ರೆಂಡ್ ಜೊತೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಹಾಗೆ ಯಾರಾದ್ರೂ ಫ್ರೆಂಡ್ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನ ನೋಡ್ತಾ ಇದ್ರೆ. ಹಾಗೆ 1 ನಿಮಿಷ ಅಮೌಂಟ್ ತಂದ್ಬಿಡ್ತೀನಿ. ಅವತ್ತಿಂದ ಕೂಡ ನಾನು ಉಂಡಿ ಓಪನ್ ಮಾಡಿ ಕೂಡ ಅಮೌಂಟ್ ನ ಇಲ್ಲೇ ಅಡಿಗೆ ಮನೆಯಲ್ಲೇ ಇಟ್ಟಿದ್ದೀನಿ. ಸೊ ನೋಡಿ, ಉಂಡಿ ಓಪನ್ ಮಾಡಿದ್ಮೇಲೂ ಕೂಡ ಅದೇ ತರನೇ ಹಾಕಿ ಇಟ್ಟಿದ್ದೀನಿ. ಸೊ ಹೇಗಿತ್ತು ಹಾಗೆ ಇಟ್ಟಿದ್ದೀನಿ ಅಮೌಂಟ್ ನ, ಚಿಲ್ಲರೆ ಎಲ್ಲಾನು ಸಹ. ಈಗ ಇದನ್ನ ತಗೊಂಡೋಗಿ ನಾನು ಎಷ್ಟು ಬರುತ್ತೆ ಅಂತ ಅನ್ಬಿಟ್ಟು ನೋಡೋಣ. ನನಗೆ ಮರ್ತೋಗಿದೆ, 18,520 ಏನೋ ಇತ್ತು. ಸೊ ಈಗ ಅಂಗಡಿಗೆ ಹೋಗಿ ಕೌಂಟ್ ಮಾಡ್ಲೇಬೇಕಲ್ವಾ. ಇದಿಷ್ಟು ತಗೊಂಡೋಗಿ ನಾನು ಶಾಪಿಂಗ್ ನಂತೂ ಮಾಡ್ಕೊಂಡು ಬರ್ತೀನಿ. ಸೊ ನೋಡೋಣ ಈ ಅಮೌಂಟ್ಗೆ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತಾ, ಇದಕ್ಕಿಂತ ಕಮ್ಮಿ ತರ್ತೀನ, ಅದನ್ನೆಲ್ಲ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಹೋಗಿ ನಾನು ಬಂದಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದನ್ನ ತಗೊಂಡು ಹೋಗ್ತೀನಿ ಇವಾಗ ನಾನು. ಫ್ರೆಂಡ್ಸ್, ಇವಾಗ ನಾನು ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ. ತುಂಬಾ ದಿವಸ ಆಯ್ತು ಅವ್ರ ಮನೆ ಹತ್ರ ಬಂದು. ಯಾಕೆ ಅಂತಂದ್ರೆ ಅವ್ರು ಇವಾಗ ಮುಂಚೆ ನಮ್ಮ ಮನೆ ಹತ್ರನೇ ಇದ್ರು, ಇವಾಗ ಸ್ವಲ್ಪ ದೂರ ಹೋಗಿದ್ದಾರೆ. ಸೊ ಹಂಗಾಗಿ ನೋಡಿ, ಇದು ಬೆಟ್ಟದ ನಲ್ಲಿಕಾಯಿ ಮರ, ಎಷ್ಟು ಬೆಟ್ಟದ ನಲ್ಲಿಕಾಯಿ ಬಿಟ್ಟಿತ್ತು. ಸೊ ಮನೆ ಮುಂದೆನೇ ಇದೆ. ಯಾರು ಕಿತ್ಕೊಂತಾರೆ ಏನೋ ಅಂತ ಗೊತ್ತಿಲ್ಲ. ಅಂದ್ರೆ ಈಗ ಅವರು ರೀಸೆಂಟ್ ಆಗಿ ಇಲ್ಲಿ ಬಂದಿದ್ದಾರೆ. ನೋಡಿ, ಬೆಟ್ಟದ ನೆಲ್ಲಿಕಾಯಿ ಮರ ಇದೆ. ಬೆಂಗಳೂರಲ್ಲೆಲ್ಲ ಈ ತರ ಗಿಡಗಳು ಹಾಕೋದು ಕಷ್ಟ ಅಂತಾನೆ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕೂಡ ಅದು ಬಂದಿದೆ. ಹಾಗೆ ಅದು ಅವರ ಹಸ್ಬೆಂಡ್ ಓಡಿಸೋದು ಆಟೋ.
ನೋಡಿ ಸಾವುಕಾರ ಇರೋ ಮನೆ. ಲಕ್ಷ್ಮಿ ಲಕ್ಷ್ಮಿ ನೋಡಿ ಸಾವುಕಾರ ಇರೋ ಮನೆ ಅಂತ ಇದ್ದೀನಿ. ನೋಡಿ ಸಾವುಕಾರ ಇರೋ ಮನೆ ಹೆಂಗಿದೆ, ದೊಡ್ಡ ಬಿಲ್ಡಿಂಗ್ ಅಲ್ಲಿದ್ದಾರೆ. ಫ್ರೆಂಡ್ಸ್, ಇವಾಗ ಶಾಪಿಂಗ್ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ ಅವ್ರ ಮನೆ ಹತ್ರ ಈ ತರ ಅಗದ್ಬಿಟ್ಟಿದ್ದಾರೆ, ಅದಕ್ಕೆ ಸೊ ಆಚೆನೆ ನಿಂತ್ಕೊಂಡು ಕೂಗ್ತಾ ಇದ್ದೆ. ಬನ್ನಿ ಹಿಂಗೆ ಹೋಗೋಣ, ಇನ್ನು ಮಾತಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ ಅಂತ. ಸೊ ಮಾತಾಡ್ತಾ ಕೂತಿದ್ರೆ ಇನ್ನ ಟೈಮ್ ಆಗ್ಬಿಡ್ತಾ ಇತ್ತು ಅಷ್ಟೇನೆ. ಹೀಗೆ ನೋಡ್ತಾ ಇರ್ಬೋದು ಅಕ್ಕಪಕ್ಕ ಎಲ್ಲ ಎಷ್ಟು ದೊಡ್ಡ ಮನೆ. ಇವರು ಬರುವಾಗ ಕಟ್ತಾ ಇದ್ರು, ಈಗ ಕಟ್ಟಿ ಮುಗಿಸಿದ್ದಾರೆ. ಹಾಗೆ ನೋಡಿ ನಮ್ ಸಾವುಕಾರರು ಮೇಡಮ್ ಬತಾವ್ರೆ. ಏನದ್ ಬಾಕ್ಸ್? ಹುಳ್ಳಿಕಾಯಿ. ಫ್ರೆಂಡ್ಸ್ ನೋಡಿ ನಮ್ಮ ಫ್ರೆಂಡ್ ಸಾವುಕಾರರು ಬರ್ತಾ ಇದ್ದಾರೆ. ಏನ್ರಿ ಕಾಯಿ ಬಿಟ್ಬಿಟ್ಟೈತೆ? ನಾನು ಅವತ್ತು ನಿಮ್ಮ ಮನೆಗೆ ಬಂದಾಗ್ಲೇ ಹೇಳಿದ್ನಲ್ಲ ನಾನು. ಅದೇ ಒಟ್ನಲ್ಲಿ ಬೆಟ್ಟದಲ್ಲಿ ಯಾರು ಕಿತ್ಕೋತಾರ? ಏನ್ ಶೆಡ್ ಗಿಡ್ ಹಾಕ್ಬಿಟ್ಟವ್ರೆ? ಹೌದಾ, ಅವ್ರು ಪಾರ್ಕಿಂಗ್ ಮಾಡ್ಕೊಳಕೇನೋ. ಶೆಡ್ ಬಾ. ಫ್ರೆಂಡ್ಸ್, ಇವಾಗ ನಾವು ಬೆಳ್ಳಿ ಅಂಗಡಿಗೆ ಬಂದಿದೀವಿ. ನೋಡಿ ಯಾರೋ ಚೆನ್ನಾಗಿರೋ ಬೆಳ್ಳಿ ದೀಪ ಎಲ್ಲ ತಗೊಂಡ್ ಬಂದು ಹಾಕಿ ಏನೋ ತಗೊಂಡ್ ಹೋಗಿದ್ದಾರೆ ಅನ್ಸುತ್ತೆ. ಸೊ ಅದನ್ನು ನೋಡ್ತಾ ಇದ್ವಿ, ಚೆನ್ನಾಗಿದೆ ನೋಡಿ ತಂದಾಕ್ಬಿಟ್ಟಿದ್ದಾರೆ ಅಂತ. ಇದೆಲ್ಲ ಬೇರೆಯವ್ರು ನೋಡ್ತಾ ಇದ್ರು. ಹಾಗೆ ನಾವು ಕೂಡ ಒಂದ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಏನಾದ್ರೂ ಒಂದ್ ಸ್ವಲ್ಪ ಐಟಮ್ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೀವಿ. ಹಾಗೆ ನನ್ನ ಮಗಳಿಗೆ ಈ ಕಡ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ಲು. ಹಂಗಾಗಿ ನೋಡಿ ಇದಾಗ್ಬೋದು ತಗೊಳ್ಳಿ ಅಂತ ಹೇಳ್ತಾ ಇದ್ರು ನನ್ನ ಫ್ರೆಂಡು. ನೋಡಿ ಎಷ್ಟು ಚಿಕ್ಕ ಮಕ್ಕಳಿಗೆಲ್ಲ ತುಂಬಾನೇ ಚೆನ್ನಾಗಿದೆ. ನಾನು ಯಾವಾಗಲೂ ಅಷ್ಟೇನೆ ಏನೇ ಒಂದು ಶಾಪಿಂಗ್ ಮಾಡಬೇಕು, ಚಿನ್ನ ಅಥವಾ ಬೆಳ್ಳಿ ಏನೇ ತಗೋಬೇಕಂದ್ರೂ ಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಇದೇ ಅಂಗಡಿಗೇನೆ ಬಂದು ನಾವು ತಗೊಂತೀವಿ. ಹಾಗೆ ನನ್ನ ಮಗಳು ಮೇಘ ಕೂಡ ಬಂದಿದ್ಲು, ಅವಳು ಕೂಡ ನೋಡ್ತಾ ಇದ್ದಾಳೆ. ಹಾಗೆ ಒಡವೆ ರೇಟು ಅಷ್ಟೇನೆ, ಸ್ವಲ್ಪ ಬೆಳ್ಳಿ ರೇಟು ಅಷ್ಟೇನೆ ಸ್ವಲ್ಪ ಕಡಿಮೆ ಆಗಿದೆ. ಈಗ ಬಜೆಟ್ ಅಲ್ಲಿ GST ಅದೆಲ್ಲ ಏನೋ ಕಮ್ಮಿ ಮಾಡಿದ್ರಲ್ಲ, ಹಾಗಾಗಿ. ಹಾಗೆ ಸೀರೆ ಅಂಗಡಿ ಕೂಡ ಚೆನ್ನಾಗಿರ್ತಾಯಿತ್ತು. 5,500 ಹಾಕ್ಬಿಟ್ಟಿದ್ದೀರಾ? 3 ಇರ್ಬೇಕು. 5,700 ರೂಪಾಯಿ ಸಣ್ಣ ಬಾರಿಗೆ 5,700 ರೂಪಾಯಿ ಕೊಡ್ಬೇಕು. ಅಲ್ಲಿ ನೋಡಿ ಅವೆಲ್ಲ 10,000 ಮೇಲೆ 15,000. ನಾವು ಫಸ್ಟ್ ಒಂದ್ಸರಿ ಬಂದು ಇಲ್ಲಿ ಬೆಳ್ಳಿ ಅಂಗಡಿಯಲ್ಲಿ ಆ ಕಡ ಮತ್ತೆ ಇನ್ನೊಂದೇನೋ ನೋಡ್ಬಿಟ್ಟು ವಾಪಸ್ಸು ಅಂಗಡಿಗೆ ಹೋದ್ವಿ. ಯಾಕೆಂತಂದ್ರೆ ಸಿಕ್ಕಾಪಟ್ಟೆ ರಶ್ಶು, ಮತ್ತೆ ನಾವು ಅದನ್ನೆಲ್ಲ ಮಾತಾಡ್ಬೇಕಲ್ವಾ ಎಷ್ಟಾಗುತ್ತೆ ಏನಾಗುತ್ತೆ ಅಂತ. ಸೊ ನೋಡಿ ಜ್ಯುವೆಲ್ರಿ ಎಲ್ಲ. ಹಾಗೆ ಇದು ಎಷ್ಟು ದೊಡ್ಡದಾಗಿದೆ ದೀಪ. ನಾನು ಏನು ತಗೊಂಡಿರ್ಬೋದು ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ನಾನು ಒಂದು ಹುಂಡಿ ಮಾಡಿದ್ದೆ ಅಲ್ವಾ. ಸೊ ಹಾಗಾಗಿ ನೋಡಿ ನನ್ನ ಫ್ರೆಂಡು ಅವರೇನೆ ಏನೇ ಅದು ನಾನು ಸೆಲೆಕ್ಷನ್ ಏನೇ ಮಾಡ್ಬೇಕಂತಂದ್ರು ಅವ್ರನ್ನೇ ಕರ್ಕೊಂಡು ಹೋಗೋದು. ನನಗೆ ಅಷ್ಟು ಒಡವೆ ಅಂಗಡಿಯಲ್ಲಿ ಮಾತಾಡೋದಕ್ಕಾಗಲಿ ಅಥವಾ ಅದೆಲ್ಲ ಬರೋದಿಲ್ಲ, ಡಿಸೈನ್ ನೋಡೋದಕ್ಕೆ ಅಷ್ಟೊಂದೆಲ್ಲ ನನಗೆ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಪ್ರತಿಯೊಂದಕ್ಕೂ ಅಷ್ಟೇ ನಾನು ಇವ್ರನ್ನ ಕರ್ಕೊಂಡು ಹೋಗ್ತೀನಿ. ನೋಡಿ ಅಲ್ಲಿ ಬೆಳ್ಳಿದು ಬಿಂದಿಗೆಗಳೆಲ್ಲ ಇದೆ. ಸೊ ಅದೆಲ್ಲ ತಗೋಬೇಕು ಅಂತಂದರೆ ಲಕ್ಷಗಟ್ಟಲೆ ಬೇಕನ್ಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನನಗಂತೂ ಸಾಕಾಗೋಯ್ತು. ಏನಕ್ಕಪ್ಪ ಅಂತಂದ್ರೆ ಶಾಪಿಂಗ್ ಮಾಡೋಕೆ ಹೋದ್ರಂತೂ ಟೈಮ್ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಮನೆ ಬಿಟ್ಟಾಗ ನಾನು 12:15 ಆಗಿತ್ತು, ಮನೆಗೆ ಸೇರೋಷ್ಟೊತ್ತಿಗೆ 6 ಗಂಟೆ ಆಗೋಯ್ತು. ಅಂದ್ರೆ 2 ಶಾಪಿಂಗ್ ಮಾಡೋಕ್ಕಾಗಿದ್ದು, ಸೀರೆ ಮತ್ತೆ ಏನ್ ತಗೊಂಡ್ ಬಂದಿದ್ದೀನಿ, ಬೆಳ್ಳಿ ಐಟಮ್ ಏನ್ ತಗೊಂಡ್ ಬಂದಿದ್ದೀನಿ, ಏನ್ ತಗೊಂಡ್ ಬಂದಿರಬಹುದು ಅಂತ ಅಂದ್ಬಿಟ್ಟು ನೀವು ಕೂಡ ಗೆಸ್ ಮಾಡಿ. ತಗೊಂಡ್ ಬರೋಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಅಂಗಡಿಗಳಲ್ಲಂತೂ ಜನ ಅಂದ್ರೆ ಜನ, ಎಲ್ಲೋದ್ರೂ ಜನ. ಸೀರೆ ಅಂಗಡಿಲೂ ಜನ, ಹಾಗೆ ಚಿನ್ನ ಬೆಳ್ಳಿ ಅಂಗಡಿಲಂತೂ ಮಾತಾಡ್ಸಂಗೆ ಇಲ್ಲ. ಈಗ ಒಂದ್ ಸ್ವಲ್ಪ ರೇಟ್ ಬೇರೆ ಕಡಿಮೆ ಆಗಿದೆ. ನೀವು ಕೂಡ ತಗೊಳಂಗಿದ್ರೆ ಈಗ್ಲೇನೆ ತಗೊಂಡ್ಬಿಡಿ. ಯಾಕೆ ಅಂತಂದ್ರೆ ಇನ್ನ ಮತ್ತೆ GST ಏನೋ ಒಂದ್ 2-3 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನೋ ಹೇಳ್ತಾ ಇದ್ರಲ್ವಾ. ಹಾಗೆ ನಾನು ಕೂಡ ಇವತ್ತು ಸಿಲ್ವರ್ ರೇಟ್ ಎಲ್ಲ ನೋಡ್ಕೊಂಡೋಗಿ ತಗೊಂಡ್ ಬಂದಿದ್ದು. ನೀವು ಯಾರಾದ್ರೂ ಅಷ್ಟೇ ತಗೋಬೇಕು ಅಂತಂದ್ರೆ ಖಂಡಿತವಾಗ್ಲೂ ತಗೊಳ್ಳಿ. ಬಟ್ 4ನೇ ತಾರೀಕು ಅಂತಂದ್ರೆ ಅಮಾವಾಸ್ಯೆ ಇದೆ, ಆಗೋದಿಲ್ಲ. ಮತ್ತೆ 11ನೇ ತಾರೀಕು ಹಬ್ಬ ಹತ್ರ ಬಂದ್ಬಿಟ್ಟಾಗಂತ ಅವಾಗಿನ್ನ ಆಗೋದಿಲ್ಲ. ಸುಮ್ನೆ ಟೆನ್ಷನ್ ಆಗ್ಬಿಡುತ್ತೆ. ಅದಕ್ಕೆ ಬದಲು ನಾವು ಮುಂಚೆನೆ ಶಾಪಿಂಗ್ ಮಾಡ್ಕೊಂಡ್ಬಿಟ್ರೆ ಮನೆ ಕ್ಲೀನಿಂಗ್ ನಾನು ಕೆಲಸದಿಂದ ಬಂದು ಮಾಡ್ಕೊಬಹುದು. ಫ್ರೆಂಡ್ಸ್, ನನ್ಗಂತೂ ಸಾಕಾಗೋಯ್ತು ಇವತ್ತು. ಇನ್ನೇನು ಮಾಡಕ್ಕಾಗಲ್ಲ. ಇವಾಗ ಮತ್ತೆ ನೈಟ್ಗೆ ಅಡಿಗೆ ಏನಾದ್ರೂ ಮಾಡ್ಕೊಬೇಕು.
ಮಾಡ್ಕೊಂಡು ಊಟ ಮಾಡಿದ್ರೆ ಇವತ್ತಿನ ದಿವಸನ ಮುಗಿಸ್ಬೋದು. ಸೊ ಬೆಳಿಗ್ಗೆ 12 ಹೋಗಿ ನಾನು ಇವಾಗ ಬಂದಿದ್ದೀನಿ. ನೀವು ಕೂಡ ಗೆಸ್ ಮಾಡ್ತಾ ಇರಿ. ಹಾಗೆ ಸರ್ಪ್ರೈಸ್ ಆಗಿರುತ್ತೆ ನಾನು ಏನ್ ತಗೊಂಡ್ ಬಂದಿದ್ದೀನಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನನ್ಗಂತೂ ಸಾಕಾಗ್ಬಿಟ್ಟಿದೆ ಇವಾಗ. ಸೊ ಆ ವಿಡಿಯೋ ಬರೋ ತನಕ ಕಾಯ್ತಾ ಇರಿ. ಹಾಗೆ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಸೊ ಇನ್ನ ಹಬ್ಬಕ್ಕೆ ಕ್ಲೀನಿಂಗ್ ವಿಡಿಯೋ ಆಗಿರ್ಬೋದು ಅಥವಾ ನಾನು ಯಾವ ರೀತಿ ಹಬ್ಬನ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀನಿ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದಕ್ಕಿಂತ ಮುಂಚೆ ತುಂಬಾ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್.